ಏನು ಬರ್ತದ್ರಿಪ್ಪ ಮಾತು? ಯಾರೇನು ಮಾಡುವರು ಯಾರಿಂದಲೇ ಏನಾಗುವುದು. ಹೌದು. ಯಾರೇನು ಮಾಡುವರು ಯಾರಿಂದಲೇ ಏನಾಗುವುದು. ಹೌದ್ ಹೌದ್ರಿಪ್ಪ. ಪೂರ್ವ ಜನ್ಮದ ಇಡೀ ಕರ್ಮ ನಿನ್ನ ಬೆನ್ನ ಬಿಡದಾಗ ಇಡೀ ಗಂಜಿ ಕಾಡಿನಲ್ಲಿ ಸೇರಿದರೆ ಹುಲಿ ತಿನ್ನಲು ಬಿಡದಯ್ಯ. ಹುಲಿ ಗಂಜಿ ಹೊತ್ತಿನಲ್ಲಿ ಸೇರಿದರೆ ಶರ್ಪ ಕಚ್ಚದ ಬಿಡದಯ್ಯ. ಹೌದು ಹೌದು. ಆ ಶರ್ಪ ಕಂಜಿ ಭವದೊಳಗೆ ಬಂದರೆ ಏನಾಕತ್ರಿಪ್ಪ? ನೀ ಮಾಡಿದ ಪಾಪನ್ನ ತಿನ್ನದ ಬಿಡೆಯ ಚೆನ್ನ ಮಲ್ಲಿಕಾರ್ಜುನ ಅಂತ ಹೇಳಿ ಅಕ್ಕ ಮಹಾದೇವರು 12ನೇ ಶತಮಾನ ಹೇಳ್ತಕ್ಕಂತ ಮಾತೈತಿ. ಆಯ್ತ್ರಿಪ್ಪ ಆಯ್ತು. ಅದಕ್ಕೆ ಇರ್ಲಿ. ಹೌದು. ಯಾವ ಮುತ್ಯ ಅಮೋಘ ಸಿದ್ಧನ ಪವಾಡ ಹೆಂಗ ಬೇಕಂತಕ್ಕಂಥದ್ದು ಸಿದ್ಧಾಂತಿಗೆ ಮಾತಾಡಿ ನೇರವಾಗಿ ವಿಷಯ ಕಡೆ ಹೋಗೋದೈತಿ. ಹೌದೌದ್ರಿಪ್ಪ. ಯಾವ ತಮ್ಮ ಮುತ್ಯ ಅಮೋಘ ಸಿದ್ಧ ಸಾಕ್ಷಾತ್ ಶಿವನ ಗದ್ದಿಗೆ ಮೇಲೆ ಹುಟ್ಟಿ ಬಂದ ಕಾಲಕ್ಕ ಪಾರ್ವತದೇವಿ ಕೇಳ್ತಾರ ಭಗವಂತಗ ಏನತ್ತ? ಭಗವಂತ ತಾಯಿನ ಹೆಸರು ಏನಿಡುನು? ಹೌದ್ ಹೌದ್ರಿಪ್ಪ. ಹೇಳುವುದಾಗ ಹುಟ್ಟಿ 7 ಅವತಾರನ ತತ್ತು ಅಮೋಘವಂತ ಭಕ್ತಿ ಮಾಡ್ಯಾನಂದ್ರ ಇವನ್ ಹೆಸರು ಅಮೋಘ ಸಿದ್ಧ ಅಂತ ಇಡೋಣ ಕಾಲಕ್ಕ ಅವಾಗ ಏನಂದ್ರಿಪ್ಪ? ಅವರ ತಾಯಿ ಪಾರ್ವತದೇವಿ ತುಟಿಗೆ ತುಪ್ಪ ಹಚ್ಚಿ ಬಾಯಿಗೆ ಬೆಣ್ಣೆ ಒರೆಸಿ ಸೌಂಡಿಂಗ್ ಗಟ್ಟಿ ಧ್ವನಿಗೆ ಬಯಟ ಮಾಡಿಬಿಟ್ಟು ಹೌದ್ ಹೌದ್ರಿಪ್ಪ. ತಾಯಿ ಪಾರ್ವತದೇವಿ ಮಗನ ಮೇಲೆ ಪ್ರೀತಿ ಹೆಚ್ಚಾಗಿ ಒಂದು ಮಾತು ಕೇಳ್ತಾಳ. ಏನ್ ಕೇಳ್ಯಾರಿಪ್ಪ? ಎಲ್ಲ ಅಮಾವಾಸ್ಯದ ನಿನ್ನ ತಂದೆ ಮೇಲೆ ಪ್ರೀತಿ ಹೆಚ್ಚೈತೆ ತಾಯಿ ಮೇಲೆ ಪ್ರೀತಿ ಹೆಚ್ಚೈತೆ ಕೇಳಿದ್ರು. ಅವಾಗ ಏನ್ ಹೇಳ್ತಾರಪ್ಪ? ಮುದ್ದೆ ಅಮೋಕ್ಷದ ಹೇಳ್ತಾನ. ಏನ್ ಹೇಳ್ತಾನ್ರಿಪ್ಪ? ತಾಯಿ ಹರ ಮುಣಿದರೆ ಗುರು ಕೈತಾನ, ಗುರು ಮುಣಿದರೆ ಧರಣಿ ಮೇಲೆ ಕಾಯರಿಲ್ಲ ತಾಯಿ ನನ್ನ ತಂದೆ ಮೇಲೆ ಪ್ರೀತಿ ಹೆಚ್ಚಂತ. ಅವಾಗ್ರಿಪ್ಪ ಅವಾಗ ತಾಯಿ ಪಾರ್ವತದೇವಿ ಮಗಳು ಹರಿದು ಬಿದ್ದಂಗಾಯ್ತು, ಶಿಡಲು ಬಡ್ದಂಗಾಯ್ತು. ಹೌದು ಹೌದು. ಹೊಟ್ಟೆನ ಕಳ್ಳ ಕಿತ್ತಿ ನೆನಕು ಬಿದ್ದಂಗಾಯ್ತು. ಹೌದು ಹೌದಪ್ಪ ಹೌದು. ತಾಯಿ ಪಾರ್ವತದೇವಿ ಹೇಳ್ತಾಳ ಮುಖ್ಯ ಅಮ್ಮ ಔಷಧಗ ಏನ್ ಹೇಳ್ತಾರ್ರಿಪ್ಪ? ನಿನ್ನ ತಂದೆಯ ಮೇಲೆ ಪ್ರೀತಿ ಹಚ್ಚಿದ ಕರೆ ಅವ್ರ ಹುಳ ಮುಟ್ಲಾರು ಕಪ್ಪೆ ಕಲಕದ ಶೀತ ತಂದು ಪೂಜೆ ಮಾಡು. ಅವಾಗ ನಿನ್ನ ಭಕ್ತಿ ಗೊತ್ತಕ್ಕಂತಂದಳು. ಹೌದೌದ್ರಿಪ್ಪ. ತಾಯಿ ಹಾಕಿದಂತ ಪ್ರಶ್ನೆಗಳು ಪಾಸಾಗಿ ಮುತ್ಯ ಅಮಾವಾಸ್ಯದ ಕೈಲಾಸ ಬಿಟ್ಟು ಗೋಲಕಿಗೆ ಬಂದ ಬರುವಾಗ ಹೋಮದ ಕಂಬಳಿ ನೆಮ್ಮದಿ ಬೆತ್ತ ಪ್ರಸಾದ ಗಂಟೆ ಬಿಡುವ ಬಗ್ಗೆ ಬಂಜಿದ ಮಕ್ಕಳು ಬೆಳಿಕೀಲು ಸರ್ವ ಸಾಹಿತ್ಯ ಸಂಗಟ ತಗೊಂಡು ನೆತ್ತಿ ಮುಂದೆ ಹಾಕೊಂಡು ಗುರುವಿನಿಂದ ಕರ್ಕೊಂಡು ಹೌದು ಹೌದ್ರಿಪ್ಪ ಮಗಲಾನ ಬೇಲ್ ಮುತ್ತ ಕರ್ಕೊಂಡು ಎದಿಗೆ ಬಂದಾರಿಪ್ಪ. ಯಾವ 3 ಮುಂಗಡಿ ಮುಮ್ಮೆಟ್ಟ ಗುಟ್ಟಕ್ಕೆ ಬಂದಿರ್ಕೊಂಡ. ಹೌದು ಹೌದು ಹೌದೌದು. ಮುದ್ದೆ ಅಮೋಕ್ಷದ 3 ಮಂದಿ ಪುಣ್ಯದ ಮಕ್ಕಳು. ಯಾರ್ಯಾರಿಪ್ಪ ಅವರು? ಯಾವ ಡೊಣಜ ಮಸದಪ್ಪ, ತೇರವಾಡ ಮಂಗರಾಯ, ಕರ್ಣಿ ಮಲ್ಕಾಣಿಸಿದ್ದ. ಹೌದು. ಇನ್ನ 4 ಮಂದಿ ಹೊರಗಿನ ಮಕ್ಕಳು. ಇವ್ರು ಯಾರಿಪ್ಪ? ಯಾವ ಅವತಾರ ವರ್ಷದ ದೇವೇಂದ್ರ ಬೀಳೇಶದ ಅಜವಾಡ ಸೋಮನಗುಟ್ಟ ಕಡಿ ಊಟ ಕಣಮತ್ತೆ ರೋಗ ಲಿಂಬಿ ಹಣದಿಂದ ತಾಯಿ ನೇಳು ರೆಬಕದೆ ಹುಟ್ಟಿ ಬಂದರು. ಇನ್ನ 4 ಮಂದಿ 21 101 ನೀವು ಕೊಟ್ಟಿಸಿದ್ರು. ಹೌದು ಹೌದು. ನಾವು ಮಠ ಮನೆ ಒಳಗೆ ಹೆಂಗ ಹುಟ್ಟುಕೊಂಡ ಬಂದಿದಾಗೆಲ್ಲ ಹೌದೌದು. ಇನ್ನ ಮಾಳಿಗ್ರಾಯನ ಸಂತತಿ ಹೆಂಗ ಬೆಳೆಯಿತು? ಹೆಂಗ ಬೆಳೆಯಿತು? ಮಾಳಿಗ್ರಾಯನ ಮಕ್ಕಳು ಯಾರು, ಮೊಮ್ಮಕ್ಕಳು ಯಾರು, ಮರಿಮ ಮಕ್ಕಳು ಯಾರು, ಗಿರಿಮ ಮಕ್ಕಳು ಯಾರು, ಕಿರಿಮ ಮಕ್ಕಳು ಯಾರು? ಹೌದು ಹೌದು. ಕುಲ ಯಾವ್ದು, ಗೋತ್ರ ಯಾವ್ದು, ಅಜ್ಜಿ ಯಾರು, ಆ ಯಾರು, ಮುದ್ದೆ ಯಾರು ಅಂತ ಕಲ್ತವ್ರು ಸರ್ಜರಿ ಕಲ ಅಂತ ಹೇಳ್ತಾರಪ್ಪ. ಅದಕ್ಕೆ ಇಲ್ಲಿ ಬಹಳೇನ ಮಾಡುವಂತ ಅವಶ್ಯಕತೆ ಇಲ್ಲ. ನೇರವಾಗಿ ವಿಷಯ ಕಡೆ ಹೋಗೋದು ಬರಲ್ಲ. ವಿಷಯ ಕಡೆ ಹೋಗಿದ್ದ ಮುಂಚಿತವಾಗಿ ಏನಾಯ್ತ್ರಿಪ್ಪ? ನಾವು ಹೋದಪ್ಪ ನಮ್ಮ ಪಾಲಿಗೆ ಏನದ ಭಂಡರ ವಿಷಯದ, ಅವ್ರ ಪಾಲಿಗೆ ಏನದ ಕಂಬಳಿ ವಿಷಯ ಅದ. ಹೌದೌದು. ಹೋದಪ್ಪ ಭಂಡಾರ ವಿಷಯ ಬೆಳೆಸಿದೆ. ನಾವು ಹೆಂಗ ಬೆಳೆಸೋರಿಪ್ಪ? ಜಗಗೊಂಡ ಕನಬಾಯಿಗೆ ಮಕ್ಕಳು ಇದಿಲ್ಲ, ಮುತ್ಯ ಅಮಾವಾಸ್ಯದ ತಾರೀಕ ಬಂಡ್ರ ಕೊಟ್ಟಾನ ಮಕ್ಕಳಾಗ್ಯವು. ಜಗಗೊಂಡ ಕನಬಾಯಿ ಹುಟ್ಟ ಬಂದಿದ್ರು ಸಾಯ್ಬೇಕಂತ ನಿರ್ಧಾರ ಮಾಡಿದಾಗ ಅಮೋಕ್ಷದ ಬರುವಂಟಾಗಿ ದೇವಲೋಕದಿಂದ ಕರ್ವಿ ಕರ್ಶನ ಆ ಕರ್ವಿ ಗೌಡ್ರ ಮನೆ ಮುಂದೆ ಬಂದು ಆ ಹೇಳ ಅಂತಕ್ಕಂಥ ಮಾತನ್ನ ಹೇಳ ಸರ್ಜರಿ ಸರ್ ಏನ್ ಹೇಳ್ತಾರಪ್ಪ? ಅವರು ಬಹಳ ಚೆನ್ನಾಗಿ ಹೇಳೋರು. ಏನ್ ಹೇಳ? ನಮ್ ಕೆಟ್ಟ ಮಾಸ್ತರ್ ಅವರು ಪ್ರಾಸ ಮಾತು ಹೇಳ ಕಲಬುರಗಿ ಅವ್ರಿಗೆ ಬಿದ್ದಿತ್ತ ಹೆಣ್ಣಿ ರಾಡಿ ಹೇಳೋದಾದ ಒಂದು ಮಾತ ಸರಿಗೆ ಅನ್ನಾರಿಗೆ ಯಾಕಪ್ಪ ಅದಕ್ಕೆ ನಾವು ಎಲ್ಲಿದ್ದೇವಿ, ಯಾವ ಜಾಗದಾಗ ಅದೇವಿ, ನಮಗೆ ಏನ್ ಸ್ಥಾನ ಐತಿ, ಹೌದು ಅವ್ರು ನಮಗೆ ಏನ್ ಸ್ಥಾನ ಕೊಟ್ಟಾರ ಅಂತಕ್ಕಂಥದ್ದು ನಮ್ಮಲ್ಲಿ ಅರಿವು ಬೇಕಾದ. ಮೊದಲ ಅರಿವು ಎತ್ತಪ್ಪ ಅದು ಮಾತಾಡ್ಲಕ್ಕ ಬರ್ತದ. ಯಾಕಪ್ಪ ಅದಕ್ಕೆ ಅರಿವು ಎತ್ತಂದ್ರ ಗುರುವಿನ ಪಾದ ಹಿಡಿಯಾಕ ನಡಿತೈತಿ. ಅರಿವು ಇಲ್ಲಕ ಗುರುವಿನ ಪಾದ ನಿಯಮ ಹಿಡಿಯವ ಹೌದಿಲ್ಲ? ಯಾಕಪ್ಪ ಯಾಕಂದ್ರೆ ನಮ್ಮ ಕೈಯಾಗ ಮೈ ಕೊಟ್ಟಾರಪ್ಪ ಅಂತಂದ್ರೆ ಏನ್ ಮಾತಾಡ್ಬೇಕು ಅದಷ್ಟೇ ಮಾತಾಡ್ಬೇಕು. ಹೌದು. ನಮ್ಮ ನಾಲಿಗೆ ಸುದ್ದಿತ್ತಪ್ಪ ಅಂತಂದ್ರೆ ಇಡೀ ನಾಡೇ ಸುದ್ದಿ ಇರ್ತದ. ಫಸ್ಟ್ ನಮ್ಮ ನಾಲಿಗೆ ಸುದ್ದಿ ಕೊಡಬೇಕು. ಹೌದಿಲ್ಲ? ಅದಕ್ಕೆ ಇದು ಬಿಡು. ಯಾವ ಹೆಂಗ ನೋಡೋದ ಏನ್ ನಡೆದ್ರಿಪ್ಪ? ಇವ್ರು ಯಾವ ಜಗಲಿ ಮೇಲೆ ಜಳಕ ಮಾಡಿ ಭಕ್ತರ್ಯ ಪೂಜೆ ಮಾಡುವ ನಡೆದಾವ. ಹೆಂಗ ನಡೆದ? ಜಗಲಿ ಮೇಲೆ ಹೋದ್ರೆ ಸಿಗ್ತದ.
ಏನ್ ಸಿಗ್ತದ್ರಿಪ್ಪ ಜಗಲಿನ್ಯಾಗ ಹೋದ್ರ ದೇವ್ರು ಸಿಗ್ತದ ಮತ್ತ ಮತ್ತೆ ಸಿಗ್ತದ ಕೊಡ್ತಾರ ಕುಂಕುಮ ಇವತ್ತಿ ಅಂದ್ರ ನೀ ದೇವ್ರ ಗುಡಿತಾಗ ಹಾದಂಗಿರ್ಲಿ ಬಾರಿನ ಮುಂದೆ ಹಾದಂಗಿರ್ಲಿ ಅವ್ರ ಬಾರಿನ ಅಂಗಡ ಯಾವ ಬಾಟ್ಲಿ ಅದಾವ ಯಾವ ಬ್ರ್ಯಾಂಡ್ ಅದಾವ ಹೇಳ್ತೀನಿ ಅವ್ರಿಗೆ ಓಟಿ ಬಿಪಿ ಹಿಂಗೆಲ್ಲ ಬರ್ತಾವು ಹಿಂಗಂದಿ ಅದಕ್ಕೆ ಇರ್ಲಿ ಯಾಕ ಬಾಲಿಕಿದ್ರ ದೇವ್ರ ಬಾಯಿ ಕೊಟ್ಟಾನಂದ್ರ ಬಂಗಾರ ಕಲಿ ಮಾಡ್ಕೋಬೇಕಾಗೈತಿ ಅನ್ನ ಬಚ್ಚಲು ಕೊನಿ ಮಾಡ್ಕೋಬಾರ್ದು ಇದೊಂದು ಸೂಕ್ಷ್ಮವಾದ ಮಾತು ನಿಮಗೆ ಮತ್ತೆ ಹೇಳ್ತಾರ ಏನಂತ ಕಲಬುರಗಿ ಅವ್ರ ತಪ್ಪು ತಿಳ್ಕೊಬೇಡ್ರಿ ಯಾಕಪ್ಪ ಅದಕ್ಕೆ ತಿಳಿದು ಮಾತಾಡಷ್ಟೇ ನಾವು ಯಾರಿಗೆ ಏನ ಅನ್ನಕ್ ಹೋಗಿಲ್ಲ ಅವ್ರೆಲ್ಲ ಜಗಳ ಬಿಟ್ಟೆ ನಾವು ಜಗಳ ಬಿಟ್ಟು ಬಾಗಿಲಾಗೈತಿ ಹೌದಿಲ್ಲ ಬಹಳ ಸಂಪದಿಂದ ಹಾಡಿಕೆ ಮಾಡ್ಲಕತ್ತೆ ದಯವಿಟ್ಟು ಯಾಕೆ ಬರಕ್ಕೆ ಅಮೋಕ್ಷಿತ ಏನು ಪೌಡ ಮಾಡಿದ್ರೆ ನಾವು ಹೇಳ್ತೀವಿ ಅವ್ರು ಬೇರೆದವ್ರು ಮಾಡಿದ್ರೆ ಏನು ಪೌಡ ಮಾಡಿದ್ರೆ ನೀವು ಏನು ವಿಷಯ ಅಷ್ಟೇ ಮಾತಾಡತ್ತೆ ಕತ್ತು ಬಿಡ್ತೈತೆ ಕೆರ್ಕೋರಿ ಹೆಂಗ ಕತ್ತು ಬಿಡ್ತೈತೆ ಕೆರ್ಕೋರಿ ಒಟ್ಟು ಕಡೆ ದುಡ್ಡು ಏನಂತದ ಸೆಪ್ಟಿಕ್ ಆಗ್ತೈತೆ ಮತ್ತ ಸಿಕ್ಕಲಿ ಕೆರ್ಕೊಂಡ್ರೆ ಸೆಪ್ಟಿಕ್ ಆಗ್ತೈತೆ ರಗತ್ ಬರ್ತದೈತಿ ಇರ್ರಿ ಯಾಕ ಬಾಲಿಕರಿ ಏನು ವಿಷಯ ಅದನ್ನ ಅವ್ ಅಷ್ಟೇ ಮಾತಾಡತ್ತೆ ಹೇಳಿ ಅವ್ರು ಸೂಕ್ಷ್ಮವಾಗಿ ಅವನ ಮಾತು ಹೇಳುವಾಗ ಇದು ಬಿಡು ತಳ ಕೊಟ್ಟನ ಬಹಳ ಚಂದ ಮಾತಾಡ್ತಾನ ಏನು ಮಾತಾಡ್ತಾರಪ್ಪ ಕುರ್ಸಯ್ಯ ಏನು ಮಾತಾಡ್ದ ಏನ್ ಮಾತಾಡ್ತಾನ್ರಿಪ್ಪ ಆ ಯಾವ ಕೊರ್ತುಬಾಗಿರ್ತಕ್ಕಂಥ ಏನ್ ಮಾಡ್ತಿದ್ವು ಮಾವನ ಸೇವೆ ಮಾಡ್ತಿದ್ವು ಕನಬಾಗಿರ್ತಕ್ಕಂಥ ಆ ಅತ್ತಿ ಪದಮತಿ ಸೇವೆ ಮಾಡ್ತೇವ್ರು ಆ ಕೊಟ್ಟೆ ಕೊಡು ಫಲ ಕನಬಾಯ ಕೊಟ್ಟ ಅಲ್ಲಿ ನಿಮ್ದು ಬಾಂಡ್ರ ಕೊಡ್ಬೇಕಾಗಿತ್ತಲ್ಲ ಮಕ್ಕಳ ಅಣ್ಣ ನೀನ್ ಏನದು ಮಾಡಪ್ಪ ನೀನ ಸಣ್ಣ ಐತಿ ನಾ ಕೂಸದಿ ನೀ ದೊಡ್ಡ ವಿಷಯ ತಲೆ ಹಾಕ್ಲಕ್ ಹೋಗ್ಬೇಡಿ ನೀ ಹಂಗ್ಯಾಕ್ ಮಾಡ್ತು ಅಯ್ಯಪ್ಪ ನಿಂದು ಏನು ವಿಷಯ ಹಂಗಾರ ಸರಿ ಕುಳಿಸಿ ಏನೇ ಮಾತಾಡ್ತೀನಿ ಎಲ್ಲಿ ಹಾಲು ಯಾಕಪ್ಪ ಯಾಕಂದ್ರೆ ಯಾರು ಏನು ಮಾಡ್ಬೇಕು ಅದು ಮಾಡಿದ್ರೆ ನೀ ಚಂದ ಹೌದು ಏನು ಕಸ ತೆಗಿಯಕ್ ಬರ್ದವ್ರು ಕಸಕ್ಕೆ ಹಾಕಿದ್ರೆ ಕಸ ಹಾಕೋದಾಗ್ತೈತೆ ಆಗಲ್ಲ ಅದು ಅದಕ್ಕೆ ಇರ್ಲಿ ಆ ಯಾಕಪ್ಪ ಯಾಕಂದ್ರೆ ನಮ್ಮ ಕೆಲಸ ಏನಾದ್ರು ಅಷ್ಟೇ ಮಾಡಿದ್ರ ಅದೇ ಮಾಡ್ಬೇಕು ಬಹಳ ಪಾಡಾಗ್ತೈತಿ ಹೌದು ಇರ್ಲಿ ಇರ್ಲಿ ನೀ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಅವ್ರೊಂದು ನಮಗೊಂದು ಪ್ರಶ್ನೆಗಳನ್ನ ಕೇಳಿದಾರ ಸರ್ ಏನು ಕೇಳ್ಯಾರಪ್ಪ ಏನು ಕೇಳ್ಯಾರ ನನ್ನಪ್ಪ ಮಗು ಮಾಧುಲಿಂಗ ಪ್ರಸಾದ ಗಂಟ ಹೋದ ರಥದ ಮನೆ ಕತ್ಲು ಬಿಟ್ಟು ಅದು 3 ಮಂದಿ ಅಂತಂದ್ರ ಬಂದ ತಾಯಿ ಕೇಳ್ತಾರ ರಥದ ಮನಿ ಯಾಕೆ ಕತ್ಲು ಬಿದ್ದೈತೆ ಅಂದಗಳೇನ ಮಾಧುಲಿಂಗ ಪ್ರಸಾದ ಗಂಟ ಹೋದ ನಮ್ಮ ಮನಿ ಕತ್ಲು ಬಿದ್ದೈತೆ ಅಂದಗಳೇನ ಅವಾಗ 3 ಮಂದಿ ಬಂದ್ರೆ ಅಲ್ಲಿ ಹೊಳಿ ದಂಡಿಗೆ ಕಲ್ಲು ಮಾದು ತೊಡುಗು ಮಾದುತ್ತೆ ಒದರ್ಲಕತ್ರ ಅನ್ನಗ ಹೌದು ಮಾಧುಲಿಂಗ ಹೊಳಿ ದಾಟಿ ಹಚ್ಚಿಕ್ಕೆ ಹೋಗಿದ ಅವಾಗ ಏನಾಯ್ತು ಏನಾಯ್ತ್ರಿಪ್ಪ ಮಾಧುಲಿಂಗ ಹೇಳ್ತಾನ 3 ಮಂದಿ ಅಂತಂದ್ರಿಗೆ ಮಾತ ಏನ್ ಹೇಳ್ತಾನ್ರಿಪ್ಪ ಸ್ವತಃ ನನ್ನ ತಾಯಿ ತಂದೆ ಎತ್ತು ಕೊಟ್ಟಾರ ಪ್ರಸಾದ ಗಂಟು ತಂದೀನಿ ತಂದೇನಿ ನೀವ್ ಏನು ತುಡುಗು ಮಾಡಿ ತಂದೀನಿ ಅಂತೀರಲ್ಲ ಈ ಹೊಳಿ ಮೇಲೆ ಕಂಬಳಿ ಹಾಸಿ ಬಂಡ್ರ ಚಲ ಇಡ್ತೀನಿ ಸತ್ಯ ತುಡುಗು ಮಾಡಿ ತಂದಿದ್ದೀಪ ಅಂತಂದ್ರೆ ನಿಮ್ಮ ಕಡೆ ಬರ್ಲಿ ಸತ್ಯಲೆ ನನ್ನ ತಾಯಿ ತಂದೆ ಎತ್ತು ಕೊಟ್ಟಿದ್ರು ಅಂದ್ರೆ ನನ್ನ ತೆಗೆ ಬರ್ಲಿ ಅಂತ ಯಾರು ಹೇಳಿದ್ರು ಯಾರು ಹೇಳ್ಯಾರು ಮಾತನ್ನ ಹೇಳಿದ 3 ಮಾತು ನೀವು ಓದ್ರಿ ತುಡುಗು ಮಾಡ್ತಂದ್ರೆ ನಿಮ್ಮ ಕಡೆ ಹೋಲಿ ಕರೆ ತಾಯಿ ತಂದೆ ಎತ್ತು ಕೊಟ್ಟಿದ್ರು 3 ಮಾತು ನಾವು ನನ್ನ ಕಡೆ ಬರ್ಲಿಲ್ಲ ಅವಾಗ ಮಾಧುಲಿಂಗ ಕಂಬಳಿ ಹಾಸಿ ಬಂಡ್ರ ಚಲ ನಡುವಿಟ್ಟು ಹೊಳಿ ಒಳಗ ಅಂತಂದ್ರ 3 ಮಾತು ಹೊಡೆದಿದ್ರು ಅವ್ರ ಕಡೆ ಹೋಗ್ಲಿಲ್ಲ ಮಾಯದ ಮಗ ಮಾಧುಲಿಂಗ ಹೋದ್ರಿಂದ ಇವ್ರ ಕಡೆ ಬಂಡ್ರ ಬತ್ತು ಇದು ಏನು ಪ್ರಶ್ನೆ ಕೇಳ್ಯಾರ ಅವರು ಏನು ಕೇಳ್ಯಾರಪ್ಪ ಮಾಧುಲಿಂಗ ಹೊಳ್ಳಿ ಮೇಲೆ ಕಂಬಳಿ ಹಾಸಿ ಬಂಡ್ರ ಚಲ ಇಟ್ಟ ನೋಡು ಆ ಕಂಬಳಿ ಎಲ್ಲಿಂದ ಬರ್ತು ಹೌದು ಅಲ್ಲಿ ಕಂಬಳಿ ಯಾರು ಕೊಟ್ಟು ಯಾಕ ಹಿಂಗೆ ಕೇಳಿಲ್ರಿ ಇದ್ದ ಕೇಳ್ಯಾರಿಲ್ಲಪ್ಪ ಕೇಳಿಲ್ರಿ ನಾವು ಪ್ರಶ್ನೆ ಇರ್ಲಿ ಯಾರ ಮನೆಗೆ ಅದರ್ಸ್ಕೊಂಡ್ ಬರ್ತಾರ ಅವ್ರು ಅಯ್ಯ ಕೂತು ಮಗನ ಕರೆ ಹೇಳು ಇರ್ಲಿ ಹೆಂಗ ಆ ಕಂಬಳಿ ಒಳಗೇನು ಹೊಳಿ ಏನು ಆ ಹೊಳಿ ಒಳಗೆ ಕಂಬಳಿ ಹಾಸಿ ಬಂಡ್ರ ಚೀಲ ಇಟ್ಟಂಗ ಅದು ಏನೋ ಕಂಬಳಿ ಯಾರು ಕೊಟ್ರು ಎಲ್ಲಿಂದ ಬಂತು ಸರ್ ಅವ್ರಿಗೆ ಹೇಳೋದ ಏನ್ರಿಪ್ಪ ಯಾಕಪ್ಪ ಅದಕ್ಕೆ ಮುತ್ಯನ ಪವಾಡ ಸರ್ ಅವ್ರಿಗೆ ಏನೋ ಗೊತ್ತಿಲ್ಲ ಕಾಣಿಸ್ತದ ಮುತ್ಯ ಅಮೋಕ್ಷದಿಗೂ 3 ಮಂದಿ ಪುಣ್ಯದಿಂದ 4 ಮಂದಿ ಹೊರಬೇಕು 4 ಮಂದಿಯಿಂದ 21 ಮಂದಿ 21ರಿಂದ 101 101,700 ನೀವು ಕೊಟ್ಟಿಸಿದ್ರು 1,700 ಮೇಲ್ಪಟ್ಟಿದಾರ ಶತ್ರು ನಮ್ಮ ಮಠ ಮನೆ ಒಳಗಾರ ಇದು ಬಿಡು ಮುತ್ಯ ಅಮಾವಾಸ್ಯದ ಕೈಲಾಸದಲ್ಲಿ ಗುರುವಿಗೆ ದುಡ್ಕೊಂಡಾನ ಅವಾಗ ಏನಾಗಿತ್ತು ಏನ್ರಿಪ್ಪ ತಾಯಿ ಪಾರ್ವತಿ ಮಗನ ಭಕ್ತಿ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು ಏನು ಮಾಡಿದ್ರು ಮಾಡ್ಯಾರು ಸುಂದರವಾದಂತ ಹೆಣ್ಣಿನ ಭಾಗವಚನ ತಯಾರು ಮಾಡಿ ಮುತ್ಯ ಅಮಾವಾಸ್ಯದ ಮುಂದೆ ನಡಂತಾನೆ ಮಾಡಬೇಕು ಅಮಾವಾಸ್ಯದ ಅಕ್ಕಿನ ಮೇಲೆ ಮನಸ್ಸು ಮಾಡಲಿಲ್ಲ ತಾಯಿ ನೀ ಯಾರಲ್ಲಿ ಅಂದಾಗ ಭಾಗವತಿ ಹೇಳ್ತಾ ಏನಂದ್ರೂಪ ನಿನ್ನ ನ್ಯಾಲಿ ನನ್ನ ಮನಸ್ಸಾಗಿದೆ ನೀ ನನ್ನ ಮದುವೆ ಆಗ್ತೀಪ್ಪ ಅಂತಂದ್ರೆ ದಾರಿ ಬಿಡ್ತೀನಿ ಅಂದ್ರೆ ದಾರಿ ಬಿಡ್ತೀನಿ ನಮ್ದು ಯಾರು
ಮಾರ್ಗಾವತಿ ಮುತ್ಯ ಅಮಾವಾಸ್ಯದ ಹೇಳ್ತಾನ ಏನ್ರಿಪ್ಪ ಗುರುವಿನ ಸೇವೆ ಮಾಡೋ ತಲ್ಲಿನಾಗಿ ನೀ ಗುರುವಿನ ಸೇವೆ ಮಾಡತ್ತೀನಿ ನೀ ನನ್ನ ಮದುವೆನೇ ಆಗ್ಬೇಕಪ್ಪ ಅಂತಂದ್ರ ಏನ್ರಿಪ್ಪ ಮುಂದಿನ ಜನ್ಮದೊಳಗ ನಡಹಟ್ಟಿ ನಾಗರೇಗೌಡ ಹೊಟ್ಟಿಲೆ ಪದಮಾವತಿಯಾಗಿ ಹುಟ್ಟಿ ಬಾ ಕರ್ತೇಲಿ ಮಾನವ ಉದ್ದಾರ ನಾ ಮಾಡಕ್ ಬರ್ತೀನಿ ನನ್ನ ಪೂರ್ಣ ಹಿಡಿದಪ್ಪ ಅಂತಂದ್ರ ನನ್ನ ನಿನ್ನ ಮದುವೆ ಇಲ್ಲ ಅಂದ್ರೆ ನನ್ನ ಬೆತ್ತ ಜೋಡಿ ಮದುವೆ ಅಂತ ಕೈಲಾಸದೊಳಗೆ ಮಾತಾಗಿ ಹೌದು ಅದರ ಪ್ರಕಾರ ಮುತ್ಯ ಅಮಾವಾಸ್ಯದ ಭಕ್ತಿ ಎಲ್ಲ ಮುಗಿಸಿದ ಗುರು ಸ್ವಾಮಿ ಹೇಳ್ತಾರ ಮುತ್ಯ ಅಮಾವಾಸ್ಯದಾಗ ಏನಂತ ಹೇಳ್ತಾನ್ರಿಪ್ಪ ಎಲ್ಲ ಅಮಾವಾಸ್ಯದ ನಾನು ಸೇವೆ ಮಾಡಿದ್ರೆ ಸಾಕು ಮರ್ತಕ್ಕೆ ಹೋಗಿ ಕರ್ತೇಲಿ ಮಾನವರು ಉದ್ದಾರ ಮಾಡಕ್ ಹೋಗಲ್ಲ ಹೌದು ಮುತ್ಯ ಅಮಾವಾಸ್ಯದ ಹೇಳ್ತಾನ ಏನ್ರಿಪ್ಪ ಯಪ್ಪ ನೀ ನಾನು ಈ ಬೆನ್ನಿ ಹಿಡಿದು ಬರ್ತೀಪ್ಪ ಅಂತಂದ್ರ ನಾ ಹೋಗ್ಲಕ್ಕ ರೆಡಿ ಇರತ್ತೆ ಮುತ್ಯ ಅಮಾವಾಸ್ಯದ ಹೊಂಟಿರ್ತ ಗುರು ಸ್ವಾಮಿ ಹೇಳ್ತಾನ ಏನ್ರಿಪ್ಪ ಅಮಾವಾಸ್ಯದ ಕಲಿಯುಗದೊಳಗ ಮಂದಿ ಬಹಳ ಕೆಟ್ಟದರ ಭಾರಿ ಕೆಟ್ಟ ಐತಿ ಬಹಳ ಸುಮಾರು ಐತಿ ನಿನಗೊಂದು ವಿಸದ ಹಲ್ಲು ಕೊಡ್ತೀನತ್ತಿ ಅಮಾವಾಸ್ಯದ 32 ಹಲ್ಲೊಳಗ ಗುರು ಸೋಮಲಿಂಗ ಮುತ್ಯ ಅಮಾವಾಸ್ಯದ ಬಾಯಿ ಒಳಗೊಂದು ವಿಸದ ಹಲ್ಲು ಕೊಟ್ಟ ಅದು ವಿಸದ ಹಲ್ಲ ಎಂತವಾಯ್ತಪ್ಪ ಅಂತ ಕೇಳಿದ್ರ ಎಂತಾದ್ರಿಪ್ಪ ಅದೇ ವಿಸದ ಹಲ್ಲ ತಗೊಂಡು ಏನ್ ಮಾಡಿದ ಮುಮ್ಮೆಟ್ಟು ಗುಡ್ಡಕ್ಕೆ ಬಂದು ಅಮಾವಾಸ್ಯದ ಕೈಲಾಸ ಬಿಟ್ಟು ಬೋಲಕ್ಕಿ ಬರುವಾಗೆ ಏನ್ ಮಾಡ್ಯಾನ್ರಿಪ್ಪ ರಾಮ ದೇವು ಕಲ್ಪ ವೃಕ್ಷ ತಗೊಂಡು ಬಂದಾನ ಅಂದ್ರ ಅವನಲ್ಲಿ ಏನೋ ಒಂದಕ್ಕೆ ಎರಡು ಮಾಡುವಂತ ಶಕ್ತಿ ಯಾರ ಬಲಿತ್ತು ಯಾರಲ್ಲಿ ಮುತ್ಯ ಅಮಾವಾಸ್ಯದನ ಬಲಿತ್ತು ಹೌದು ಒಂದಿದ್ದು ಎರಡು ಮಾಡ್ತಿದ್ದ ಎರಡಿದ್ದು 10 ಮಾಡ್ತಿದ್ದ 10 ಹೋಗಿ 100 ಮಾಡ್ಯಾನ ಇದು ಒಂದು ವಸ್ತುದಿಂದ ಡಬಲ್ ಮಾಡ್ಕೊತ ಏನೋ ಡಬಲ್ ಮಾಡುವಂತ ಶಕ್ತಿ ಯಾರ್ತಿಗಿತ್ತು ನಮ್ಮ ಪುಸ್ತಕ ಇತ್ತು ಮುತ್ಯ ಅಮಾವಾಸ್ಯದಾಗಿತ್ತು ಮುತ್ಯ ಅಮ್ಮ ಏನಪ್ಪಾ ಅದಕ್ಕೆ ನಮ್ಮಲ್ಲಿ 1700 ನೀವು ಕೋಟಿ ಕ್ಷೇತ್ರ ಅದಾರ ನೋಡು ಒಟ್ಟರಿಗೆ ಏನಾಗ ಒಟ್ಟರಿಗೆ ಕಂಬಳಿ ಅದಾವ ಇಲ್ಲಿ ಏನಾಯ್ತು ಏನು ಹೇರೋಣ ಮಂಗರಯ್ಯ ಕರ್ಣಿ ಮಲಕಾರ್ಷದ ಡೋಣಜು ಮಾಡೋಲಿಂಗ ಮುತ್ಯ ಅಮಾವಾಸ್ಯದ ಕೈಲಾಸದಿಂದ ಬರುವಾಗ ಏನಾದ್ರಿಪ್ಪ ಹೋಮದ ಕಂಬಳಿ ನೇಮನೆ ಬತ್ತ ಪ್ರಸದ ಗಂಟೆ 3 ತಂದಾನ 3 ಮಂದಿ ಮಕ್ಕಳಿಗೆ ಕೊಟ್ಟಾನ ಕೊಟ್ಟಾನ ಕರೆ ಒಟ್ರಿ ಒಂದೊಂದು ಕಂಬಳಿನೂ ಸಹಿತ ಕೊಟ್ಟಾನ ಹೌದಿಲ್ಲ ಯಾಕಪ್ಪ ಅದಕ್ಕೆಲ್ಲ ಮುತ್ಯ ಅಮಾವಾಸ್ಯದ ಪವಾಡ ತಿಳಿತವ್ರು ಮಾತಾಡಕ್ ಬರ್ತದ ತಿಳಿಯಲ್ಲಪ್ಪ ಅಂತಂದ್ರೆ ಮಾತಾಡಕ್ ಬರೋದಿಲ್ಲ ಬರ್ತೈತಿ ಹೆಂಗ ಕಂಬಳಿ ಯಾರು ಕೊಟ್ರಪ್ಪ ಅಂತಂದ್ರೆ ನನ್ನಪ್ಪ ಮುತ್ಯ ಅಮಾವಾಸ್ಯದಲ್ಲೇ ಕೊಟ್ಟಾನ ಒಟ್ರಿ 3 ಮಂದಿ ಒಂದು ಸಾಮಾನು ಹೋದಾರ ನೋಡು ಆ ಒಟ್ರಿಗೆ ಹಿಂಬಾಲ ಕಂಬಳಿ ಕೊಟ್ಟ ಕಷ್ಟ ಯಾರು ಮುತ್ಯ ಅಮಾವಾಸ್ಯದನ ಕಂಬಳಿ ಕೊಟ್ಟಂತ ನಮ್ಗೆ ಗೊತ್ತಾದ ಇದು ಬಿಟ್ಟು ಬೇರೆ ಇತ್ತಪ್ಪ ಅಂತಂದ್ರ ಹೇಳ್ತಾರ ಅವರು ಮುಂದಿನ ಸಲ ಹೇಳಿ ಅಂತಕ್ಕಂತ ಮಾತನ್ನ ಹೇಳುತ್ತಾ ಇಲ್ಲಿ ಅವ್ರನ್ನ ಕೇಳಾರ ನೀವು ಕೇಳಿದ್ರೆ ಕೇಳ್ತೆ ಬ್ಯಾರ ಹಾಕೋತ ಹೇಳಿ ನೀವು ಬಿಡಿಸ್ಕೋತಲ್ಲ ರೆಡಿ ಹೆಂಗ್ ಮಾಡಿನ್ರಿ ಹೆಂಗ ಮಾಡೋದು ಕಾಕ ಕೇಳ್ರಿ ಒಬ್ರು ಪ್ರಶ್ನೆ ಕೇಳಿದ್ರೆ ಪ್ರಶ್ನೆ ಹೆಂಗ್ರಿಪ್ಪ ಬಂಡಿ ತುಂಬಾ ಹೊನ್ನು ಕೊಟ್ಟು ರಂಡಿತನ ತಗೊಂಡಕ್ಕೆ ಯಾರು ಏನೋ ಬಂಡಿ ತುಂಬಾ ಹೊನ್ನು ಕೊಟ್ಟು ರಂಡಿತನ ತಗೊಂಡಕ್ಕೆ ಯಾರು ಮರು ತುಂಬಾ ಮುತ್ತು ಕೊಟ್ಟು ಮುತ್ತೈತನ ತಗೊಂಡಕ್ಕೆ ಯಾರು ಹೌದು ನೋಡ್ಲ ಬಾಬು ಪ್ರಶ್ನೆ ಹೆಂಗದಾವ ನೀವು ಹಾಕ್ತಾರೆ ಇರ್ಲಿ ಹೆಂಗದ ಬಂಡಿ ತುಂಬಾ ಹೊನ್ನು ಕೊಟ್ಟು ರಂಡಿತನ ಪಡ್ಕೊಂಡಕ್ಕೆ ಯಾರು ಮರು ತುಂಬಾ ಮುತ್ತು ಕೊಟ್ಟು ಮುತ್ತೈತನ ಪಡ್ಕೊಂಡಕ್ಕೆ ಯಾರು ಆ ನೇರವಾಗಿ ಯಾಕಪ್ಪ ಅದಕ್ಕೆ ಬರ್ತೈತೆ ಅಂದ್ರೆ ಬರ್ತೈತಿ ಇಲ್ಲ ಅಂದ್ರೆ ಇಲ್ಲ ಹೌದು ಗುಡ್ಡ ಸುತ್ತ ಹಾಕ್ಲಕ್ ಹೋಗ್ಬೇಡತ್ತ ಆಟ ಸುತ್ತ ಹಾಕಬೇಡ್ರಿ ಸರ್ ಹೇಳ್ತಾರಂತಕ್ಕಂಥದ್ದು ಆತ್ಮವಿಶ್ವಾಸನ ಇಟ್ಟುಕೊಂಡು ಇನ್ನು ಇರ್ಲಿ ನೇರವಾಗಿ ವಿಷಯ ಏನು ವಿಷಯ ಏನ್ರಿಪ್ಪ ಭಂಡಾರ ಮತ್ತು ಕಂಬಳಿ ಅಂತಕ್ಕಂಥ ವಿಷಯದೊಳಗ ನನ್ನ ಪಾಲಿಗೆ ಭಂಡಾರ ಅದ ಅವರ ಪಾಲಿಗೆ ಕಂಬಳಿ ಅದ ಹೇಳಿದ್ರು ಅವರು ಏನತ್ತ ತಂಗಿ ನೀನು ವಿಷಯ ಹಿಡ್ಕೊಂಡು ಕರೆ ಬಡ್ಡಿಗೆ ಹಚ್ಚಿ ಮಾತಾಡೋ ಭಂಡಾರ ಎಲ್ಲಿ ಹುಟ್ಟಿತ್ತು ಭಂಡಾರ ಎಲ್ಲಿ ಹುಟ್ಟಿದ್ದೆ ಕೇಳ್ಯಾರವ್ರು ಹೌದಿಲ್ಲ ಅಣ್ಣ ನಾವು ಬಡ್ಡಿಗೆ ಹಚ್ಚಿ ಮಾತಾಡ್ತಿದ್ದೆ ಕರೆ ಫಸ್ಟ್ನೇ ಸಲಿಗೆ ಮಾತಾಡ್ಬಾರ್ದಂತ ಹೇಳಿ ಸ್ವಲ್ಪ ಮಾತಾಡ್ತೆ ಅಲ್ಲಿ ಎಷ್ಟು ಬಡ್ಡಿಗೆ ಹಚ್ಚಬೇಕು ಅಂತ ಬಡ್ಡಿಗೆ ಹಚ್ಚಿ ಮಾತಾಡ್ತೇನೆ ಹೌದಿಲ್ಲ ಅದಕ್ಕ ಇರ್ಲಿ ಇನ್ನು ಹೆಂಗಪ್ಪ ಅಂತ ಕೇಳಿದ್ರ ಪ್ರಥಮದೊಳಗ ಬಂಡರ ಎಲ್ಲಿ ಹುಟ್ಟಿತ್ತು ಮೊದಲಿಗೆ ಕೈಲಾಸದೊಳಗ ಬಂಡರ ಹುಟ್ಟ್ಯಾದ ಕೈಲಾಸದೊಳಗ ಬಂಡರ ಹುಟ್ಟದ ಅಲ್ಲಿಂದ ಎಲ್ಲಿ ಬತ್ತು ಮುತ್ಯ ಅಮಾವಾಸ್ಯದಾಗ ಬತ್ತು ಮುತ್ಯ ಅಮಾವಾಸ್ಯದನ ಪವಾಡ ಶಬ್ದಾಟಿಗೆ ಈಗಾಗಲೇ ನಾವು ಹೇಳಿಲ್ಲ ಇದು ಬಿಡು ಜಗತ್ತಿನೊಳಗ ಭಂಡಾರ ಹೆಂಗ ಶ್ರೇಷ್ಠ ಸ್ವಲ್ಪ ಯಾರೋ ಆಗ್ಲಿ ಮಾಡಕ್ ಹೋಗ್ಬೇಡ್ರಿ ವಿಷಯ ತಿಳಿದಿಲ್ಲ ನಿಮ್ಗಷ್ಟೇ ಯಾವ ತಮ್ಮ ಮಂಗಳವೇಡ ತಾಲೂಕದೊಳಗ ಏನೋ ಮಂಗಳವಾಡ ತಾಲೂಕದೊಳಗ ತಾಲೂಕದೊಳಗ ಆಳಿ ಅನ್ನೋ ಊರೊಳಗ ಯಾವ್ರಂದ್ರಿಪ್ಪ ಆಳಗಿ ಮಂಗಳವೇಡ ತಾಲೂಕದೊಳಗ ಆಳಗಿ ಅನ್ನೋ ಊರೊಳಗೆ ಏನಾಗಿತ್ತು ಏನ್ರಿಪ್ಪ ಸತ್ಯ ಕುಶಿನ ಜೀವ
ಮರಳಿ ಪರಿಷದ ಏನು ಪರಿಷದ ಸತ್ತ ಭಂಡಾರ. ಹೌದು ಏನಪ್ಪಾ ಅಂತ ಕೇಳ್ರ ಏನ್ರಿಪ್ಪ ಸತ್ಯಪತಿ ಇಬ್ಬರಿಗೆ ಒಂದೇ ಮಗ ಇತ್ತು. ಹೌದು ಏನಿತ್ತು? ಸತ್ಯಪತಿ ಒಂದೇ ಮಗ ಇತ್ತು. ಆ ಒಂದೇ ಮಗ ಇತ್ತು, ಬಹಳ ದಿವಸಿಗೆ ಹುಟ್ಟಿತ್ತು. ಹೌದು ಆ ಕೂಸಿಗೆ ಮರಣ ಬಂದಿತ್ತು. ಕೂಸು ಸತ್ತು ಬಿದ್ದಾಗ ಏನಾಗಿತ್ತು? ಏನ್ರಿಪ್ಪ ಆ ಭಂಡಾರ ಒಂದು ಕೂಸಿಗೆ ಹಚ್ಚಿದಾಗ ಕೂಸಿ ಬದುಕಿದ. ಇದು ಎಲ್ಲಿ? ಆಳಿಗೆ ಊರೊಳಗ. ಆಳಿಗೆ ಉಳುವರ್ಗ ಹಂಗ ನಿಮ್ಮ ಕಂಪನಿ ಯಾರನ್ನ ಬದುಕ್ಸ್ಯದ. ಹೌದು ಮುಂದಿನ ಸಂದಿಗೆ ಅನ್ನ ಪೂಚ್ ಹೋಚ್ ಇಲ್ಲ ಅಂದ್ರ ಗಿಚ್ ಇರ್ಲಿ. ಯಾಕಪ್ಪ ಯಾಕಂದ್ರೆ ಜಗತ್ತದೊಳಗ ಭಂಡಾರ ಭಾಳ ಶ್ರೇಷ್ಠ ಅದ. ನಾವು ಹೋದ ಪಡೆದ ಒಂದು ಮಾತು ಹೇಳಿನಿ. ಏನ್ರಿಪ್ಪ ಭಂಡಾರ ಕಂಬಳಿಪ್ಪ ಅಂತಂದ್ರೆ ಎರಡು ಕಣ್ಣು ಇದ್ದಂಗ. ವಿಷಯ ಅಷ್ಟೇ ಮಾತಾಡೋದು. ಅದು ಭಂಡಾರಕ್ಕೂ ನಿಂದೆದ ಮಾತಾಡಿರಬಾರ್ದು, ಕಂಬಳಿಗೂ ನಿಂದೆದ ಮಾತಾಡಿರಬಾರ್ದು. ಹೌದು ಕಂಬಳಿನೂ ಸಾಕಷ್ಟು ಪವಾಡ ಮಾಡ್ಯದ, ಭಂಡಾರನು ಸಾಕಷ್ಟು ಪವಾಡ ಮಾಡ್ಯದ. ನರ್ಮಕ ತೆಕ್ಕಿ ಬಂದಿರಬಾರ್ದು. ಅದು ಏನೇನ ಪವಾಡ ಮಾಡ್ಯದ ಅಂತಕ್ಕನ್ನೋದು ಬಿಚ್ಚಿ ಅಷ್ಟೇ ಹೇಳ್ಬೇಕು. ಹೌದು ಹೌದಿಲ್ಲ? ಹೌದು ಅದಕ್ಕೆ ಏನಪ್ಪಾ ಅದಕ್ಕೆ ಕೇಳ್ರ ಏನ್ರಿಪ್ಪ ಆ ಕಪ್ಪ ಮಸಿ ಬಡಿಯುವಂತ ದಗದ ಆ ಬಂಡ್ರ ಕಂಬಳಿಗೆ ಆಬಾರ್ದು ಅಂತಕ್ಕಂಥ ಅನ್ನೋದು ನಮಗೂ ಕೂಡ ಹೇಳೋದ ಮತ್ತ. ಅದಕ್ಕೆ ಇರ್ಲಿ ಜಗತ್ತದೊಳಗೆ ಭಂಡಾರ ಹೆಂಗ ಶ್ರೇಷ್ಠ ಹೆಂಗ್ರಿಪ್ಪ ಆ ಯಾವ ತಮ್ಮ ಉರ್ಮಾರ ದೇವರ ಉಗ್ರ ಗಣ್ಣಿನ ದೇವರ ಹೌದು ಹರುವ ಹಾವಿನ ಗಂಡ ಉರುವ ಕಿಚ್ಚಿನ ಗಂಡ ಕಿಚ್ಚಿನ ಗಂಡ ಚಂದಾನಗಿರಲ್ಲಿ ಹುಟ್ಟಿ ಮಂದಾನಗಿರಲ್ಲಿ ಬೆಳೆದ ತಂಗಿ ಸುರಮದೇವಿ ಸುತ್ತ ಬರಮದೇವರ ಕಂದ ಕಳವಿ ನಾರಾಯಣ ಒಡ್ರೆ ಅಳಿಯ ಕನ್ಯೆ ಕೋವಿಲಲ್ಲಿ ಗೆದ್ದ ತಂದ ಯಾರು? ನನ್ನಪ್ಪ ಲಿಂಗಬೀರಮದೇವರ. ಹೌದು ಲಿಂಗಬೀರಮದೇವರ ಶಿಶುಮಯ್ಯರು ನನ್ನಪ್ಪ ಮನ್ಯ ಮಾಳಿಗರಾಯ. ಗುರು ಬೀರದೇವರು ಮನ್ಯ ಮಾಳಿಗರಾಯ ಗಾಡಬಾರದ ಕಡೆನ ಬೇಡಬಾರದನ್ನ ಬೇಡನ. ಆಟಕ್ಕೆ ಹುಲಿಮರಿ ಊಟಕ್ಕೆ ಹುಲಿಗಿನ ಬೇಡ ಬೇಡ ಹೌದಿಲ್ಲ? ಹೌದು ಆ ಏನಾಯ್ತು? ಏನಾಯ್ತ್ರಿಪ್ಪ ಶಿಷ್ಯ ಮಾಳಿಂಗರಾಯ ಗುರುವಿನ ಮಾತು ಮೀರ್ಲಾರೆ ಹುಲಿ ಹಾಲು ಗುರು ಬೇಕಂದಾಗ ಕತ್ತಿ ಬಾಯಿ ಹೇಳೋದು ಸ್ವಲ್ಪ ಮಾತಾಡುವಾಗ ಸ್ವಲ್ಪ ಸಾಟಿನ ಸೀಟ್ದಾಗ ಆ ಮಳಿ ಬಂದದ ಕರೆ ಅರ್ಧ ತಾಸು ಇದ್ರಾಗ ಟೈಮ್ ಹೋಗೈತಿ. ಮತ್ ನಾವ್ ಮಾತಾಡಿ ಟೈಮ್ ಗಳಿದ ಬೇಡ. ಗುರು ಬೀರದೇವರು ಹುಲಿ ಹಾಲು ಬೇಡ ಮನ್ಯ ಮಾಳಿಗರಾಯ ಬಂಗಾರ ಗಿಂಡಿ ತಗೊಂಡು ಹೊರ್ತಿ ಲಿಂಬೆ ಗುಡ್ಡಕ್ಕೆ ಹುಲಿ ಹಾಲು ತರಕ್ ಹೋದ. ಹುಲಿ ತಾಯಿ ಮೈಯಾಕು ಹೋಗಿತ್ತು. ಹುಲಿ ಮರಿನ ಬಿಟ್ಟು ಅವಾಗ ಏನಾಗಿತ್ತು? ಹುಲಿ ಮರಿನ ತಿನ್ನಕ್ಕೆ ಏನು ಬಂದಿತ್ತು? ಏನ್ ಬಂದಿದ್ರಿಪ್ಪ? 7 ಅಡಿ ನಾಗರಾಜ ಬಂದಿದ್ದ, 7 ಅಡಿ ನಾಗಪ್ಪ ಬಂದಿತ್ತು. ನಾಗರ ಹಾವು ಬಂದಿತ್ತು. ಅವಾಗ ಏನಿತ್ತು? ಮನ್ಯ ಮಾಳಿಂಗರಾಯ ನೋಡಿದ ಅದ ಹಾವಿನ ಹುಲಿ ಮರಿ ತಿನ್ನಕತ್ತದ ನೋಡು. ಮಾಳಿಂಗರಾಯ ಗುರುವಿನ ಜ್ಞಾನವನ್ನ ಮಾಡಿ ತನ್ನ ಭಂಡಾರ ಚೀಲಿ ಒಳಗೆ ತಗೊಂಡು ಭಂಡಾರ ಹಾವಿನ ಹೊರಗೆ ಹಾವಿನ ಅಲ್ಲೇ ತಾಮ್ರಿ ಹೊರಗಿರ್ತದೆ. ಭಂಡಾರದಿಂದ ಆಗಿದ ಪವಾಡ ಇದು. ಬರೇ ಭಂಡಾರ ಹೊಡೆನ ಹಾವಿನ ಅಲ್ಲೇ ತಾಮ್ನಿ ಹೊಡೆದ ನಿಂದಿರ್ಬೇಕಂದ್ರೆ ಸಾಮಾನ್ಯ ಮಾತಲ್ಲ. ಇದು ಭಂಡಾರದಿಂದ ಆಗೈತೆ ಹೌದಿಲ್ಲ? ಇದು ಬಿಡು. ಯಾವ ಉದಸಿದ್ದ ಬಿಯಾರಿಸಿದ ಶಾರ ಪಟ್ಟಣಕ್ಕೆ ಹೋದಾಗ ಉಕ್ಕಿನ ಕೀಲಿ ಏನಾಗಿತ್ತು? ಏನಾಗಿದ್ರಿಪ್ಪ? ಬರೇ ಉಕ್ಕಿನ ಕೀಲಿಗೆ ಭಂಡಾರ ಹೊಡೆದ ಉಕ್ಕಿನ ಕೀಲಿ ಕಡಿದು ಬಿಡ್ತಾವ. ಹಂಗ ಕಂಬಳಿ ಜಾಸನ ಕಂಬಳಿ ಹೋಗ್ಯಾನ ಎಲ್ಲಿ ಕೀಲಿ ಮುರಿದು ಬಿದ್ದಾವ. ನಮ್ಮಲ್ಲಿ ಭಂಡಾರ ಹೋದೇವಿ ಉಕ್ಕಿನ ಕೀಲಿ ಕಡಿದು ಬಿದ್ದಾವ. ಹಂಗ ಕಂಬಳಿದಿಂದ ಏನ ಪವಾಡ ಆಗ್ಯದ? ಏನೇನಾಗೈತಿ? ಮುಂದಿನ ಸಂದಿಗೆ ಅನ್ನೋರು ಹೇಳ್ತಾರಂತಕ್ಕಂಥ ಆತ್ಮೀಯಸನ ಇಟ್ಟುಕೊಂಡು ಅವರಲ್ಲಿಟ್ಟು ಆ ಟೊಪ್ಪನವರು ಬಹಳ ಜನಪದ ಹಾಡಿದವರು ಏನ್ ಹಾಡ್ಯಾರಪ್ಪ? ಏನಾದ್ರು ಕೇಳಿನು ಜಾನಪದ ಏನ್ ಹಾಡ್ಯಾರ ಅವರು? ಏನಾಗದ ಅದಕ್ಕೆ ಇಲ್ಲಿ ಹೊಸ ಹಾಡ್ಯಾರ ನಮ್ಮದು ಹೆಂಗ್ರಿಪ್ಪ? ಇವಾಗ ಫ್ರೆಂಡ್ ಇದೀರ ನೀನು ಟೇಸ್ಟ್ ಬಂದದ್ದು ಹೆಂಗ ಕೇಳ ನಡುವ